ಸರ್ಕಾರಿ ಜಾಗದಲ್ಲಿ ಖಾಸಗಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಿರ್ಬಂಧನ ವಿಧಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದೇ ವಿಚಾರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಟ್ವೀಟ್ ಮುಖಾಂತರ ಒಂದು ಗಂಭೀರ ವಿಚಾರವನ್ನು ಎತ್ತಿದ್ದಾರೆ. ಸರ್ಕಾರಿ ಸ್ಥಳಗಳಲ್ಲಿ ನಮಾಜ್ಗೂ ನಿರ್ಬಂಧವನ್ನು ವಿಧಿಸ್ತೀರಾ? ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರದ ಮೂಲಕ ಶಾಸಕ ಯತ್ನಾಳ್ ಅವರ ವಿನಂತಿ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಸರ್ಕಾರದ ಆಶಯ ಎಲ್ರಿಗೂ ಕೂಡ ಅನ್ವಯಿಸಬೇಕು. ಸರ್ಕಾರ ಈ ಕೂಡಲೇ ಅಗತ್ಯ ಕ್ರಮವನ್ನ ಕೈಗೊಳ್ಳಲಿ ಅನ್ನುವಂತಹ ಸವಾಲನ್ನ ಹಾಕಿದ್ದಾರೆ. ಈ ಮೂಲಕವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ರೂಪದ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಯತ್ನಾಳ್. ಸರ್ವ ಜನಾಂಗ ಶಾಂತಿಯ ತೋಟ ಅಂತ ನೀವು ಹೇಳ್ತಿರಲ್ವಾ ಮುಖ್ಯಮಂತ್ರಿಗಳೇ, ಅದು ಎಲ್ಲರಿಗೂ ಅನ್ವಯ ಆಗಬೇಕು. ನಿಮ್ಮ ಆದೇಶದ ಪ್ರಕಾರವಾಗಿ ಎಲ್ಲರಿಗೂ ಈ ನಿಯಮ ಅನ್ವಯ ಆಗುತ್ತೆ ಅನ್ನೋದಾದ್ರೆ ನಮಾಜ್ಗೂ ಕೂಡ ನೀವು ಅನುಮತಿಯನ್ನ ಕೊಡೋದಿಲ್ವಾ? ಹಾಗಾದ್ರೆ ನಮಾಜ್ಗೂ ಕೂಡ ನೀವು ಅನುಮತಿಯನ್ನ ಕೊಡಬಾರ್ದು ಅನ್ನೋದು ಯತ್ನಾಳ್ ಅವರ ಮಾತಿನ ಧಾಟಿ. RSS ಚಟುವಟಿಕೆಗಳಿಗೆ ನಿರ್ಬಂಧ ಇದು ಮೇನ್ ಅಜೆಂಡಾ ಆಗಿತ್ತು. ಆದರೆ ಅವರು ಖಾಸಗಿ ಕಾರ್ಯಕ್ರಮಗಳೆಲ್ಲವಕ್ಕೂ ಕೂಡ ಅಂತ ಹೇಳಿದ್ದಾರೆ. ಅದರಲ್ಲಿ ನಮಾಜ್ ಕೂಡ ಸೇರ್ಪಡೆ ಆಗಬೇಕು ಅಂತ ವಾದವನ್ನು ಇಟ್ಟಿದ್ದಾರೆ ಯತ್ನಾಳ್.